टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ओबीसी ಕಮಿಟಿಗೆ ಈಗ ಸಿದ್ದರಾಮಯ್ಯ ಅವರು ತಗೊಂಡಿದ್ದಾರೆ, ಅದೊಂಥರ ಪ್ರಮೋಷನ್ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ, ಕೆಲವರು ರಾಷ್ಟ್ರ ರಾಜಕಾರಣ ಅಂತ. ಅಲ್ರಿ ಯಾರು ಹೇಳಿದ್ದು ಮುಖ್ಯಮಂತ್ರಿ ಸಂದ OBC ಕಮಿಟಿಗೆ ತೋಟ ಪ್ರಮೋಷನ್ ಅದು ಅಧ್ಯಕ್ಷರು ಮಾಡಿದ್ರು ಅಂತ ಸುಳ್ಳು ಮಾಹಿತಿ ಹಬ್ಸಿದ್ರು. ಮುಖ್ಯಮಂತ್ರಿಗಳು ಕ್ಲಾರಿಫೈ ಮಾಡಿದ್ದಾರೆ, ಅಲ್ಲಿ ಸದಸ್ಯರಾಗಿರ್ತಾರೆ. ಯಾತಕ್ಕೆ ಅಂತಂದ್ರೆ ಅವರು ಕೂಡ ಬ್ಯಾಕ್ವರ್ಡ್ ಲೀಡರ್ ಆಗಿದ್ದಾರೆ. ಹಾಗಾಗಿ ದೇಶದಲ್ಲಿ ಯಾರ್ಯಾರು ಬ್ಯಾಕ್ವರ್ಡ್ ಲೀಡರ್ಗಳಿದ್ರೆ ಅವ್ರೆಲ್ಲ ಕಮಿಟಿನಲ್ಲಿದ್ದರೆ ಹಿಂದುಳಿದ ವರ್ಗದವ್ರ ಪರವಾಗಿ ಒಂದು ದನಿಯಾಗಿ ಕೆಲಸ ಮಾಡ್ತಾರೆ ಅಂತ ಹಾಕಿರೋದು. ಅದಕ್ಕೂ ಬೇರೆ ಇನ್ಯಾವುದಕ್ಕೂ ಸಂಬಂಧ ಕಲ್ಸೋ ಅಗತ್ಯ ಇಲ್ಲ. ಇಲ್ಲ ಅಂತ ಹೇಳದ್ನಲ್ಲ, ಮೊನ್ನೆ ತಾನೇ ನಾನು ಇಲ್ಲಿ ಹುಬ್ಳಿಗೆ ಹೋದಾಗ ಕೇಳಿದ್ರು, ಇದೇ ಕ್ವೆಶ್ಚನ್ ಆನ್ಸರ್ ಮಾಡಿದ್ನಲ್ಲ, ಅದಕ್ಕೂ ಸಂಬಂಧ. ಪ್ರಮೋಷನ್ ನೀವೇ ಕಾಮನ್ ಸೆನ್ಸ್ ಉಪಯೋಗಿಸಿ. ನೆಕ್ಸ್ಟ್ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಕ್ಕೆ ಈ ರೀತಿಯಾದಂತಹ ಅದು ನೀವೇ ಏನೋ ಊಹಾಪೋಹ ಮಾಡ್ಕೊಂಡ್ರೆ ಹೆಂಗೆ? ನಿಮ್ಗೆ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಿ? ಸರಿ, ಚರ್ಚೆ ಏನ್ರ ಮೇಲಾದ್ರೂ ಮಾಡ್ತಾರೆ, ಬಟ್ ಅದಕ್ಕೊಂದು ಕಾಮನ್ ಸೆನ್ಸ್ ಆದ್ರೂ ಇರ್ಬೇಕಲ್ವ ಚರ್ಚೆ ಮಾಡೋದಕ್ಕೆ. OBC ಕಮಿಟಿಗೆ ಮಾಡಿದ್ರೆ ಅದು ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಪ್ರಮೋಷನ್ ಹೇಳಿದ್ದಾರೆ. AICC ಸೆಕ್ರೆಟರಿ ಅವರು ಬಂದು ಯಾವುದೇ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಈ ಹೈಕಮಾಂಡ್ ಮುಂದೆ ಇಲ್ಲ ಅಂತ ಹೇಳಿ. ಸೊ ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಿ? ಸೊ ಅದಕ್ಕೂ ಸಂಬಂಧ ಇಲ್ಲ ಬಿಡಿ. ಬಿಜೆಪಿ ಅವ್ರು ಹೇಳ್ತಾರೆ ಬಿಡ್ರಿ, ಅವ್ರು ಹೇಳ್ತಾನೆ ಇದ್ದಾರೆ, ನಮ್ಮ ಸರ್ಕಾರ ಬಂದಾಗಿಂದ ಸರ್ಕಾರ ಬಿದ್ದು ಹೋಗ್ಬಿಡುತ್ತೆ, ಮುಖ್ಯಮಂತ್ರಿಗಳು ಬದಲಾಗ್ತಾರೆ, ಅವಾಗ ಬದಲಾಗ್ತಾರೆ, ಇವಾಗ ಬದಲಾಗ್ತಾರೆ ಅಂತ ಅವ್ರು ಹೇಳಿದ್ನೆಲ್ಲ ನೀವು ನಂಬ್ತಾ ಇದ್ರೆ ಆಗೋದಿಲ್ಲ. ಯಾವಾಗಲೂ ಕೂಡ ನವೆಂಬರ್ ವಿಚಾರವೇ ಮುನ್ನೆಲೆಗೆ ಬರ್ತಾ ಇದೆಯಲ್ಲ. ಈಗ ನವೆಂಬರ್ 2.5 ವರ್ಷ ಆಗುತ್ತೆ. ಸೊ ಹಾಗಾಗಿ ಯಾರಾದ್ರೂ ಕೆಲವ್ರು ಇರ್ತಾರೆ ಮುಖ್ಯಮಂತ್ರಿಗ ಆಕಾಂಕ್ಷಿಗಳು. ಸೊ ಹಾಗಾಗಿ ಅವ್ರು ಕೇಳ್ತಾರೆ, ಬಟ್ ಕೇಳೋದ್ರೊಳಗೆ ಏನು ತಪ್ಪೇನಿಲ್ಲ ತಾನೆ. ಬಟ್ ಅಲ್ಟಿಮೇಟ್ಲಿ ತೀರ್ಮಾನ ಮಾಡ್ಬೇಕಾಗಿರೋದು ಯಾರು? ಹೈಕಮಾಂಡು ಮತ್ತೆ MLAಗಳು. ಸೊ ಅವ್ರು ತೀರ್ಮಾನ ಮಾಡ್ತಾರೆ, ನೀವು ಅದನ್ನ ಬಿಟ್ಬಿಡಿ.